ನೀವು ನೋಡ್ತಾ ಇರೋದು ಹೊಸ ರೆನೋ ಡಸ್ಟರ್ ಇದು ಆ್ಯಂಡ್ ಈ ಒಂದು ಕಾರ್ನ ರಿವ್ಯೂನ ನಾವು ಆದಷ್ಟು ಬೇಗ ಹಾಕ್ತೀವಿ. ಇದು ರಿವ್ಯೂ ಅಲ್ಲ, ಜಸ್ಟ್ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ನಿಮಗೆ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಿ ಹೊಸ ರೆನೋ ಡಸ್ಟರ್. ಡಸ್ಟರ್ ಬಗ್ಗೆ ನಿಮಗೆ ಗೊತ್ತೇ ಇದೆ, 2012ರಲ್ಲಿ ಮೊದಲ ಬಾರಿಗೆ ಅದು ಲಾಂಚ್ ಆಗಿತ್ತು. ಅದಾದಮೇಲೆ ಡಿಸ್ಕಂಟಿನ್ಯೂ ಆಯಿತು. ಈಗ ಮತ್ತೆ ಅದನ್ನ ಲಾಂಚ್ ಮಾಡಿದ್ದಾರೆ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಕಾರ್ ಬರಬೇಕು ಅಂತ, ಇನ್ಕ್ಲೂಡಿಂಗ್ ಮೀ. ಯಾಕೆಂದರೆ ಈ ಒಂದು ಕಾರ್ ಹೊರಗಡೆ ಲಾಂಚ್ ಆದಾಗ ನಮ್ಮಲ್ಲೂ ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಈಗ ಇದು ನಮ್ಮ ಇಂಡಿಯಾಗೂ ಕೂಡ ಬಂದಿದೆ. ಭಾರತಕ್ಕೆ ಬೇಕಂತ ರೀತಿಯಲ್ಲಿ ಮಾಡಿಫಿಕೇಶನ್ಗಳನ್ನ ಮಾಡಿದ್ದಾರೆ, ಚೇಂಜಸ್ನ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ ಸಿಗುವಂಥ ಟಾಪ್ 5 ವಿಷಯಗಳು ಯಾವ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲನೇದು, ಈ ಒಂದು ಕಾರ್ನ ಮೊದಲನೇ ವಿಷಯ ಯಾವುದು ಅಂದರೆ ಈ ಒಂದು ಕಾರ್ನ ಡಿಸೈನ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡಬೇಕು ಯಾವ ರೀತಿ ಇದೆ ಅಂತ. ತುಂಬ ಬಾಕ್ಸಿ ಆಗಿರುವಂಥ ಒಂದು ಶೇಪ್ ನಮಗೆ ಇದರಲ್ಲಿ ಇರುತ್ತೆ. ಪಕ್ಕ ಒಂದು SUV ಆಗಿರುವಂಥ ಲುಕ್. ಹಾಗಾದರೆ ಇದರಲ್ಲಿ 4x4 ಇದೆಯಾ ಅಂತ ಕೇಳಿದ್ರೆ ಅದಿಲ್ಲ, ಬಟ್ ಡಿಸೈನ್ ಮಾತ್ರ ಆ ರೀತಿಯಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಗೆ ಹಳೆ ಡಸ್ಟರ್ಗಿಂತನೂ ಸ್ವಲ್ಪ ಅಗ್ರೆಸಿವ್ ಅಂತ ಅನ್ಸುತ್ತೆ. ಅಲ್ಲಲ್ಲಿ ಶಾರ್ಪ್ ಕಟ್ಸ್ನ ನೋಡ್ಬೋದು. ಡಸ್ಟರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು LED DRL ಸಿಗುತ್ತೆ. ನಮಗೆ ಕನೆಕ್ಟೆಡ್ DRL ಇದರಲ್ಲಿ ಸಿಗಲ್ಲ. ಇತ್ತೀಚೆಗೆ ಕಾರ್ಗಳಲ್ಲಿ ಕನೆಕ್ಟೆಡ್ DRLಸು ಸಿಕ್ಕಾಪಟ್ಟೆ ಬರ್ತಾ ಇದೆ, ಜಾತ್ರೆ ಆಗಿದೆ, ನೋಡಿ ಸಾಕಾಗಿದೆ. ಬಟ್ ಈ ಒಂದು ಕಾರಲ್ಲಿ ನಮಗೆ ಕನೆಕ್ಟೆಡ್ DRL ಸಿಗ್ತಾ ಇಲ್ಲ. DRL ನಮಗೆ ಇದರಲ್ಲಿ LED DRL ಸಿಗುತ್ತೆ, ಬಟ್ ಕನೆಕ್ಟೆಡ್ ಅಲ್ಲ. ಒಂದು ವೆಂಟ್ ನಮಗೆ ಇದರಲ್ಲಿ ಸಿಗ್ತಾ ಇದೆ, ಒಳಗಡೆ ಗಾಳಿ ಹೋಗಿ ಒಂದು ಸ್ವಲ್ಪ ಕೂಲ್ ಆಗಲಿ ಅಂತ. ಇಲ್ಲಿ ನಮಗೆ ನೋಡ್ಬೋದು ನೀವು LED ಫಾಗ್ ಲ್ಯಾಂಪ್ ಕೂಡ ಸಿಗ್ತಾ ಇದೆ. ಇದಿಷ್ಟು ನಮಗೆ ಫ್ರಂಟಲ್ಲಿ ಸಿಗುವಂಥದ್ದು. ಈ ಒಂದು ಕಾರನ್ನ ನೋಡಿದ್ರೆ ಮುಂದ್ಗಡೆ ಲಿಫ್ಟ್ ಕಿಟ್ ಹಾಕಿದ್ದಾರೆ ಅಂತ ನಮಗೆ ಕಾಣಿಸುತ್ತೆ. ಆ ರೀತಿಯಾಗಿ ಅನಿಸುವಂಥ ಒಂದು ಕಾರ್ ಅಂತ ಹೇಳ್ಬೋದು. ಸೈಡಲ್ಲೂ ಕೂಡ ಅಷ್ಟೇ ನಮಗೆ ಬಾಕ್ಸಿ ಆಗಿರುವಂಥ ಡಿಸೈನ್ ಇದೆ, ಬಟ್ ನಿಮಗೆ ತೋರಿಸ್ಬೇಕಾದ್ರು ಇದರ ಹಿಂದ್ಗಡೆ ಡಿಸೈನಲ್ಲಿ ಮಾತಾಡುವಾಗ ನಾವು ಅದನ್ನು ಕೂಡ ಮಾತಾಡಲೇಬೇಕು. ಹಿಂದ್ಗಡೆ ನೋಡ್ಬೋದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಸಿಗ್ತಾ ಇದೆ. ರೆನೋ ಬ್ಯಾಡ್ಜಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ. ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಟರ್ಬೋ 160 ಅಂತ ಒಂದು ಬ್ಯಾಡ್ಜಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಡಸ್ಟರ್ ಲೋಗೋ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇದಿಷ್ಟು ನಮಗೆ ಡಿಸೈನಲ್ಲಿ ಸಿಗುವಂಥದ್ದು. ಈ ಒಂದು ಕಾರಲ್ಲಿ ಇಷ್ಟ ಆಗಿರುವಂಥ ಮತ್ತೊಂದು ವಿಷಯ ಯಾವುದು ಅಂದರೆ, ಒಳಗೆ ಬನ್ನಿ ತೋರಿಸ್ತೀನಿ, ಬೇರೆ ಯಾವುದೂ ಅಲ್ಲ, ನೀವು ನೋಡ್ತಿರುವಂತಹ ಪ್ಯಾನ್ರಾಮಿಕ್ ಸನ್ರೂಫ್. ಎಸ್, ನಮಗೆ ಈ ಒಂದು ಕಾರಲ್ಲಿ ಪ್ಯಾನ್ರಾಮಿಕ್ ಸನ್ರೂಫ್ ಸಿಗ್ತಾ ಇದೆ. ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಫಸ್ಟ್ ನೀವು ಬ್ಲೈಂಡನ್ನು ಓಪನ್ ಮಾಡುವಾಗ ಇಲ್ಲಿ ತನಕ ಬರುತ್ತೆ, ಮತ್ತೊಂದು ಸಲ ಪ್ರೆಸ್ ಮಾಡಿದ್ರೆ ಫುಲ್ ಓಪನ್ ಆಗುತ್ತೆ. ನೀವು ಒಂದು ಲಾಂಗ್ ಜರ್ನಿ ಎಲ್ಲ ಹೋಗುವಾಗ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋಕ್ಕೆ, ತುಂಬ ಹಿಲ್ಲಿರುವಂಥ ಜಾಗದಲ್ಲೆಲ್ಲ ಹೋಗುವಾಗ ನಿಮಗೆ ಒಂದೊಳ್ಳೆ ವ್ಯೂ ಸಿಗೋದಕ್ಕೆ ಈ ಒಂದು ಸನ್ರೂಫ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇತ್ತೀಚೆಗೆ ಎಲ್ಲರೂ ಕೂಡ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದಾಗ ಕಂಪ್ನಿಗಳು ಕೊಡಲೇಬೇಕು. ಓಕೆ, ರೆನೋ ಕೂಡ ಡಿಸೈಡ್ ಮಾಡಿರ್ಬೋದು, ಓಕೆ ನಾವು ಕೂಡ ಕೊಡೋಣ ಅಂತ ಇಷ್ಟು ದೊಡ್ಡದಾಗಿರುವಂಥ ಸನ್ರೂಫ್ನ ಕೊಟ್ಟಿದ್ದಾರೆ. ಇದು ಈ ಒಂದು ಕಾರಲ್ಲಿ ಸಿಗುವಂಥ ಎರಡನೇ ವಿಷಯ. ಈ ಒಂದು ಕಾರಲ್ಲಿ ಸಿಗುವಂಥ ಮತ್ತೊಂದು ವಿಷಯ ಯಾವುದು ಅಂದರೆ, ನೀವಿಲ್ಲಿ ನೋಡ್ತಿರುವಂತಹ ಈ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ನೀವು ಇದರ ಸೀಟ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಕೂಡ ನೋಡ್ಬೋದು ಹೇಗಿದೆ ಅಂತ. ಸೊ ಇದರಲ್ಲಿ ಒಂದಷ್ಟು ಫೀಚರ್ಗಳು ಕೂಡ ಬರುತ್ತೆ ನಿಮಗೆ. ಮೊದಲನೇದು, ಇದರಲ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡ್ಬೋದು ಅಂತ ಸೀಟ್ಸ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ತಿರಲ್ಲ ಇದು. ಸೊ ಇದು ಆ್ಯಕ್ಚುಲಿ ನಮಗೆ ಪ್ಯಾಸೆಂಜರ್ಗೂ ಕೂಡ ಬರುತ್ತೆ. ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ. ಸೀಟ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿದೆ. ಲೆದರೇಟ್ ಸೀಟ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ವೆಂಟಿಲೇಷನ್ ಕೂಡ ಇದೆ, ಹೇಳಿದ್ದೀನಿ. ಈ ಒಂದು ಕಾಂಟ್ರಾಸ್ಟ್ ಸ್ಟಿಚಿಂಗ್ ಇದಕ್ಕೆ ಸ್ವಲ್ಪ ಚೆನ್ನಾಗಿರುವಂಥ ಒಂದು ಲುಕ್ ಕೊಡ್ತಾ ಇದೆ. ಹಿಂದ್ಗಡೆನೂ ಕೂಡ ಅಷ್ಟೇ ನಮಗೆ ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ತುಂಬ ಆರಾಮದಾಯಕವಾಗಿ ಕೂರ್ಬೋದು. ಈ ಒಂದು ಕಾರಲ್ಲಿ ಸಿಗುವಂಥ ನಾಲ್ಕನೇ ವಿಷಯ ಯಾವುದು ಅಂದರೆ, ಈ ಒಂದು ಕಾರ್ನ ಫೀಚರ್ಸ್ ಅಂತ ಹೇಳ್ಬೋದು. ಫೀಚರಲ್ಲಿ ನಾನು ಆವಾಗಲೇ ಹೇಳಿದ್ದೀನಿ, ನಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡುವಂಥ ಸೀಟ್ ಸಿಗುತ್ತೆ, ವೆಂಟಿಲೇಟರ್ ಸೀಟ್ ಕೂಡ ಸಿಗುತ್ತೆ. ಅದು ಬಿಟ್ಟು ನಮಗೆ ಡಿಜಿಟಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಡಬಲ್ ಡಿಕೆಟ್ ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ. ಇನ್ಬಿಲ್ಟ್ ಗೂಗಲ್ ಆ್ಯಪ್ಸ್ ನಮಗೆ ಇದರಲ್ಲಿ ಸಿಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಪ್ಲೇ ಸ್ಟೋರ್ ಆಗಿರ್ಬೋದು, ನಮಗೆ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಎಲ್ಲನೂ ಕೂಡ ಸಿಗುತ್ತೆ. ನಿಮಗೆ ಫೋನ್ ಕನೆಕ್ಟ್ ಮಾಡಬೇಕು ಅಂತಿಲ್ಲ ಮ್ಯಾಪಲ್ಲಿ ಆಪರೇಟ್ ಮಾಡೋದಕ್ಕೆ. ಯೂಶ್ವಲಿ ಬೇರೆ ಕಾರ್ಗಳಲ್ಲಿ ಹೆಂಗಂದರೆ ಮ್ಯಾಪಲ್ಲಿ ಹಾಕಬೇಕಾದ್ರೆ ನಮಗೆ ಸಪ್ರೇಟಾಗಿ ಫೋನ್ ಎಲ್ಲ ಕನೆಕ್ಟ್ ಮಾಡಬೇಕು. ಬಟ್ ಇದರಲ್ಲಿ ನಮಗೆ ಆ ರೀತಿಯ ಒಂದು ಅವಶ್ಯಕತೆ ಇಲ್ಲ. ಮ್ಯಾಪಿಲ್ಲಿ ನೋಡ್ಬೋದು, ಅಲ್ಲಿ ಇಲ್ಲಿದೆ. ಇಲ್ಲಿ ಹೋಗಿ ಸರ್ಚ್ ಮಾಡಿ ಎಲ್ಲಿಗೆ ಅಂತ ಹರಿದ್ವಾರ ಅಂತ ಬೇಕಾದ್ರೆ ಹಾಕಿ ಸ್ಟಾರ್ಟ್ ಕೊಡಿ, ಹೋಗ್ತಾ ಇರುತ್ತೆ. ಸೊ ಯಾವುದೇ ರೀತಿಯಲ್ಲಿ ಫೋನ್ನ ಕನೆಕ್ಟ್ ಮಾಡಬೇಕು ಅಂತ ಇಲ್ಲ. ಸೊ ಇದು ಈ ಒಂದು ಕಾರ್ನ ಮೈನ್ ಆಗಿರುವಂಥ ಫೀಚರ್ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇಲ್ಲೊಂದು ಬಟನ್ ಇದೆಯಲ್ಲ, ಇದು ಅಡಾಸಿಗೆ ಸಪ್ರೇಟ್ ಆಗಿರುವಂಥ ಬಟನು. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ನಾವಿಲ್ಲಿ ನೋಡ್ಬೋದು. ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ನೋಡ್ಬೋದು. ಡಿಕಟ್ ಸ್ಟೀರಿಂಗ್ ವೀಲ್ ನಮಗೆ ಇಲ್ಲಿ ನೋಡ್ಬೋದು. ರೆನೋ ಬ್ಯಾಡ್ಜಿಂಗ್ ನಮಗೆ ಇದರಲ್ಲಿದೆ. ಆ್ಯಂಡ್ ಇಲ್ಲಿ ನಮಗೆ ಇದೆಯಲ್ಲ, ಇದು ಬೇಸಲ್ಲೆಸ್ ಆಗಿರುವಂತಹ IRVM ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದು ಟೋಟಲ್ ಆಗಿ ಮೇಯ್ನ್ ಆಗಿ ನಮಗೆ ಈ ಒಂದು ಕಾರ್ ಸಿಗುವಂಥ ಫೀಚರ್ಸ್ ಅಂತ ಹೇಳ್ಬೋದು. ಕೊನೆಯದಾಗಿ ಈ ಒಂದು ಕಾರ್ನ ಟಾಪ್ 5ನೇ ವಿಷಯ ಯಾವುದು ಅಂದರೆ ಎಂಜಿನ್ ಆಪ್ಷನ್ ಅಂತ ಹೇಳ್ಬೋದು. 2 ಎಂಜಿನ್ ಆಪ್ಷನ್ ನಮಗೆ ಒಂದು ಕಾರಲ್ಲಿ ಬರ್ತಾ ಇದೆ. 1 ಲೀಟರ್ನ ಒಂದು ಇಂಜಿನ್ ನಮಗೆ ಇಲ್ಲಿ ಸಿಗ್ತಾ ಇದೆ. ನಿಮಗೆ 1.3 ಲೀಟರ್ನ ಟರ್ಬೋ ಇಂಜಿನ್ ಕೂಡ ಸಿಗ್ತಾ ಇದೆ. ನಾವು ಓಡಿಸ್ತಿರೋದು 1.3 ಲೀಟರು. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರು 10.5 ಲ್ಯಾಕ್ಸಿಂದ 18 ಲಕ್ಷ ತನಕ ಎಕ್ಸ್ ಶೋರೂಮಲ್ಲಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿರುವಂಥ ಒಂದು ಪ್ರೈಸಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ 10-11 ಲಕ್ಷಕ್ಕೆ ನಿಮಗೆ ಈ ಒಂದು ಡಸ್ಟರ್ ಸಿಗೋದಾಯ್ತು. ಇಷ್ಟೊಂದು ದೊಡ್ಡದಾಗಿರುವಂಥ ಕಾರ್ ಅಂದರೆ ನಿಮಗೆ ಮೆಚ್ಚಲೇಬೇಕು. ಪವರ್ ನಮಗೆ ಸೆಗ್ಮೆಂಟಲ್ಲೇ ತುಂಬ ಚೆನ್ನಾಗಿದೆ. ಈ ಒಂದು ಕಾರಲ್ಲಿ ನಮಗೆ 163 PS ಪವರ್, ಅದೇ ರೀತಿ ನಮಗೆ 280 Nm ಟಾರ್ಕ್ ಸಿಗ್ತಾ ಇದೆ. ಸೊ ಟಾರ್ಕ್ ಮೆಷಿನ್ ಅಂತ ಬೇಕಾದ್ರೆ ಇದನ್ನೇ ಹೇಳ್ಬೋದು. ಯಾಕೆಂದರೆ 280 Nm ಅಂದರೆ ಸ್ವಲ್ಪ ಕಮ್ಮಿ ಅಲ್ಲ. ಇದರಲ್ಲಿ ಈ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಬೇರೆ ಯಾವ ಒಂದು ಕಂಪ್ನಿಗಳು ಕೂಡ ಈ ಒಂದು ಪವರ್ನ ಕೊಡ್ತಾ ಇಲ್ಲ, ಇಷ್ಟೊಂದು ಪವರ್ನ ಕೊಡ್ತಾ ಇಲ್ಲ. ಬಟ್ ರೆನೋ ಅವರು ಕೊಡ್ತಾ ಇದ್ದಾರೆ. ಎಂಜಿನ್ ಇದೆಯಲ್ಲ, ನಮಗೆ GLL ಎಲ್ಲ ನಮಗೆ ಇದೇ ಎಂಜಿನ್ ಇಟ್ಟಿರೋದು. ಸೊ ಆಲ್ರೆಡಿ ಪ್ರೂವನ್ ಆಗಿರುವಂಥ ಎಂಜಿನು. ಆ್ಯಂಡ್ ಅದನ್ನು ರೆನೋದವ್ರದ್ದು ಎಂಜಿನ್ ಅದು. ಆ್ಯಂಡ್ ಅವರು ಅದನ್ನ ಈಗ ಡಸ್ಟರ್ಗೂ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಟಾಪ್ 5 ವಿಷಯ. ಆ್ಯಂಡ್ ನಿಮಗೆ ಈ ಒಂದು ಕಾರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ.